ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ವೈಷ್ಣವನ ಮದ್ವೆ ಆಗೋ ಹುಡುಗಿ ಸಾಗರಿ ಅವರು ಮನೆಗೆ ಬರಕ್ ಬರ್ತಾರೆ. ಆಗ ಲಕ್ಷ್ಮಿ ಅಡ್ಡ ಹಾಕ್ತಾಳೆ. ಅದೇಗ್ರಿ ನೀವು ಮನೆ ಒಡೆ ಹೋಗ್ತೀರಾ? ಕಟ್ಕೊಂಡಿರೋ ಹೆಂಡತಿ ನಾನಿನ್ನ ಬದುಕಿರುವಾಗ ಅದೇಗ್ ಮನೆ ಒಡೆ ಹೋಗ್ತೀರಾ ನೀವು? ನಿಮ್ಗೊಂದ್ ಸ್ವಲ್ಪ ಕಾಮನ್ ಸೆನ್ಸ್ ಆದ್ರೂ ಇಲ್ವಾ? ಕಟ್ಕೊಂಡಿರೋ ಹೆಂಡತಿ ಇದ್ದಾಳೆ, ನಾನು ಹೋಗ್ಬಾರ್ದು ಅಂತ ಬುದ್ಧಿ ಇಲ್ವಾ ನಿಮ್ಗೆ ಅಂತ ಹೇಳಿದಾಗ ಸಾಗರಿ ಅವರು ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ, ನಿಮ್ ಮಾತ್ಗೆ ಯಾವುದೇ ಬೆಲೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಈ ಮಾತನ್ನ ವೈಷ್ಣವಿಂದ ಹೇಳ್ಸಿ. ವೈಷ್ಣವರು ಹೇಳಿದ್ರೆ ಈಗ್ಲೇ ಈ ಕ್ಷಣನೇ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ವೈಷ್ಣವರ ಮುಖ ನೋಡ್ತಾಳೆ. ಆದ್ರೆ ವೈಷ್ಣವರು ಏನೂ ಮಾತಾಡೋದಿಲ್ಲ, ತಲೆ ತಗ್ಗಿಸ್ತಾರೆ. ಇದನ್ನ ನೋಡಿ ಲಕ್ಷ್ಮಿಗೆ ತುಂಬಾ ಬೇಜಾರಾಗುತ್ತೆ. ಬಾ ಗೊಂಬೆ, ಇಲ್ಲಿಂದ ಹೋಗೋಣ ಅಂತ ಗೊಂಬೆನ ಕರ್ಕೊಂಡು ಇಲ್ಲಿಂದ ಹೊರಟೋಗ್ತಾರೆ. ಕಾವೇರಿಯವರು ಇದೆಲ್ಲ ಇದ್ದಿದ್ದೆ, ಅವಳು ಬರ್ತಾಳೆ ಹೋಗ್ತಾಳೆ. ಸಾಗರಿ ಸಾರಿಮ್ಮ, ನೀನ್ ಬಂದ ಮೊದಲೇ ದಿನನೇ ಹೀಗಾಗೋಯ್ತು, ಏನೂ ಅನ್ಕೊಂಬೇಡ, ಬಾ ಮನೆ ತೋರಿಸ್ತೀನಿ ಅಂತ ಕಾವೇರಿಯವರು ಕರ್ಕೊಂಡು ಹೋಗ್ತಾರೆ. ಈಗ ವೈಷ್ಣವರು, ಅಮ್ಮ ಒಂದ್ ನಿಮಿಷ, ನಾನು ಸ್ವಲ್ಪ ಅವರ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು ಅಂತ ಹೇಳಿದಾಗ ಕಾವೇರಿಯವರು, ಏನ್ ಮಾತಾಡ್ಬೇಕಾಗಿತ್ತು? ಹೂ ಅನ್ನೋ ಆಗಿಲ್ಲ. ಸರಿ, ಇನ್ನೇನ್ ಮಾಡೋದು, ಹೂ ಅನ್ನೋಣ, ಸರಿ ಪುಟ್ಟ ಅಂತ ಹೇಳ್ತಾರೆ. ಈಗ ಸಾಗರಿಯವರು ಮತ್ತೆ ವೈಷ್ಣವರು ಒಂದ್ ಕಡೆ ಹೋಗಿ ಮಾತಾಡ್ತಾರೆ. ಆದ್ರೆ ಈ ಮದ್ವೆ ವಿಷಯ ಎಲ್ಲ ವೈಷ್ಣವರು ಮತ್ತೆ ಸಾಗರಿಯವರು ಸೇರಿ ಆಡ್ತಾ ಇರೋ ನಾಟಕ ಆಗಿರುತ್ತೆ. ವೈಷ್ಣವರು ಮತ್ತೆ ಸಾಗರಿಯವರು ಇಬ್ರು ಫ್ರೆಂಡ್ ಆಗಿರ್ತಾರೆ. ಕಾವೇರಿಯವರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರನೇ ಇವರಿಬ್ರು ನಾಟಕ ಆಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.